ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವಾಗ ಟಿಫಿನಿಗೆ ಒಂದು ಏನಾದರೂ ತಿಂಡಿ ರೆಡಿ ಮಾಡಬೇಕಲ್ಲ, ಟೈಮ್ ಬೇರೆ 8:30 ಆಗಿದೆ ಗೈಸ್. ನನಗೆ ಸ್ವಲ್ಪ ರೂಮ್ ಎಲ್ಲ ಕ್ಲೀನ್ ಮಾಡಲಿಕ್ಕಿತ್ತು. ಮತ್ತು ನಂದೊಂದು ಚಪ್ಪಲಿ ಉಂಟು ಮಾರೆ, ಹೊಸತ್ತು ಚಪ್ಪಲಿ ಆಯಿತಾ, ಇದು ಕ್ರಾಕ್ಸ್. ಅದು ಕಟ್ಟಾಗಿತ್ತು, ಅದಕ್ಕೆ ಅದು ಹೊಸ ಚಪ್ಪಲಿ ಆಯಿತಾ. ಹಾಗೆ ನನಗೆ ಇವಾಗ ಉಂಟಲ್ಲ ಬೇರೆ ಚಪ್ಪಲಿ ಬೇರೆ ಉಂಟು, ಒಂದು 4-5 ಉಂಟಾಯ್ತಾ, ಬೇರೆ ಬೇರೆ ಟೈಪಿದ್ದು. ಇದು ಅದೊಂದು ಕ್ರೇಜಿ ನನಗೆ ಮತ್ತು ನನ್ನ ಹಸ್ಬೆಂಡ್ ಹತ್ರ ಒಂದು 8-9 ಏನು ಶೂ ಚಪ್ಪಲ ಅದು ಇದು ತುಂಬ ಇದಾಯ್ತಾ. ಆದರೂ ಸಹ ಹೋಗಿ ಚಪ್ಪಲಿ ನೋಡೋದಾಯ್ತಾ, ಇಲ್ಲಿ ಸಿಟಿ ಸೆಂಟರ್ಗೆ ಇಲ್ಲಿಗಾದರೂ ಹೋದ್ರೆ ಎಲ್ಲ ಇದು ಚೆಂದ ಉಂಟು ಅಂತ ಮೊನ್ನೆ ಹೋಗುವಾಗ ಸಹ ತಂದಿದ್ದಾರೆ. ನನಗೆ ಕ್ರಾಕ್ಸ್ ಹಾಕಿದರೆ ಮಾತ್ರ ನನಗೆ ಖುಷಿ ಆಗೋದು, ಅದರಲ್ಲಿ ನಡಿಲಿಕ್ಕೆಲ್ಲ. ಮತ್ತು ಎಲ್ಲ ಡ್ರೆಸ್ಸಿಗೆ ಮ್ಯಾಚ್ ಆಗ್ತದೆ. ನಮ್ಮ ಜೀನ್ಸ್ ಆಗಿರ್ಬೋದು, ಮತ್ತು ಈ ಟಾಪ್ಸ್ ಎಲ್ಲ ಇರ್ತದಲ್ಲ ಅಂಥದ್ದು ಡ್ರೆಸ್ಸಿಗೆ ಒಂಥರ ಚೆಂದ ಕಾಣ್ತದೆ ಆಯಿತಾ. ಅದಕ್ಕೋಸ್ಕರ ನಾನು ಅದನ್ನೇ ಹಾಕೋದು. ಸೊ ಅದು ಕಟ್ಟಾಗಿತ್ತು ಮಾರೆ ನನಗೆ. ನೆನ್ನೆ ನಾನು ಶಾಪಿಂದ ಈಚೆ ಹೊರಡುವಾಗ ಕಟ್ಟಾಗಿದೆ. ಎಂತ ಹೀಗೆ ಕಟ್ಟಾದಂತ ಅಂದ್ಕೊಂಡೆ ನಾನು. ಮತ್ತು ಸರಿ ಅದನ್ನು ಕಟ್ಟಾಕಿಸ್ಬೇಕು ಅಂತ ಅಂದ್ಕೊಂಡೆ. 1-1.5 ತಿಂಗಳ ಏನಾದರಷ್ಟೇ ಅದು ತಗೊಂಡು. ಹಾಗೆ ಅಲ್ಲಿ ಕೊಡಬೇಕಂದ್ರೆ ನಾನು ಹಂಪನಕಟ್ಟೆಗೆ ಹೋಗ್ಬೇಕಾಯ್ತಾ. ಹಾಗೆ ನೋಡುವ ನನಗೇನೆ ಆಗ್ತದ ಅಂತ ಹೇಳಿಕೊಂಡು, ಸುಮ್ಮನೆ ಇರುವಾಗೆಲ್ಲ ನಮ್ಮ ಚಪ್ಪಲಿ ನಾವೆಲ್ಲ ಕಟ್ಟಾಗ್ತಿದ್ದದ್ದು, ಈಗೇನಾಗೋದಿಲ್ವ ಅಂತೇಳಿ ಟ್ರೈ ಮಾಡಬೇಕೆಲ್ಲನೂ. ಅದಕ್ಕೋಸ್ಕರ ಕಟ್ಟ ಎಲ್ಲ ಹಾಕಿ ಚೆಂದ ಆಯ್ತಾಯ್ತು. ಅದು ಮತ್ತು ಸ್ಮೂತ್ ಅಲ್ಲ, ಸೂಜಿಯಲ್ಲಿ ಆಗ್ತದೆ ಕಟ್ಟಾಕಲಿಕ್ಕೆ. ನೋಡು, ಒಂದು 5-6 ತಿಂಗಳಾದರೂ ಯೂಸ್ ಮಾಡಬೇಕಲ್ವಾ ಅಲ್ವಾ ಬೇಸ್. ಇವಾಗ ವಾಪಸ್ ಒಂದು ನನಗೆ ಕ್ರಾಕ್ಸ್ ಬೇಕಷ್ಟೇ. ಹಾಗೆ ಅದನ್ನು ತೊಳಿಬೇಕು ಮಾತ್ರ. ವೈಟ್ ಕಲರ್ ಇದು ಕ್ರಾಕ್ಸ್ ನಾನು ಇವಾಗ ತೋರಿಸ್ತೇನೆ. ಹಾಗೆ ಅದನ್ನು ಕಟ್ಟಾಕಿ ಚೆಂದ ವಾಶ್ ಮಾಡಿ ಇವಾಗ ಇಟ್ಟಿದ್ದೇನೆ. ಮತ್ತು ಹೊರಡುವಾಗ ಒಣಗಬೇಕಲ್ಲ, ಅದಕ್ಕೋಸ್ಕರ. ಹಾಗೆ ಇವತ್ತು ತಿಂಡಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ ಗೈಸ್. ಉಪ್ಪಿಟ್ಟು ಒಂದು ಟೈಮಲ್ಲಿ ನನಗೆ ನನ್ನ 1-2 ವರ್ಷ ನನ್ನ ಲೈಫ್ ಲಾಂಗ್ ನಾನು ಉಪ್ಪಿಟ್ಟು ತಿನ್ನೋ ಹಾಗೆಯೇ ಆಗ್ತಾಯಿತ್ತು. 1-2 ವರ್ಷ. ಯಾಕೆಂತ ಹೇಳಿ, ನಾನು ಆಂಟಿ ಕರೀತಿದ್ದಾರಂತ. ಇದು ಯಾಕೆ ಗೊತ್ತುಂಟ, ಇದು ಕ್ಲಿಪ್ ಆಗಿದೆಯಲ್ಲ ಹಲ್ಲಿಗೆ. ಆವಾಗ ಇದು ಬೇರೆ ಏನು ತಿನ್ನಲಿಕ್ಕೆ ಆಗ್ತಿರಲಿಲ್ಲ. ಇದು ಬಾಳೆಹಣ್ಣು ತಿನ್ನಲಿಕ್ಕೆ ಆಗ್ತಿತ್ತು. ಮತ್ತು ಉಪ್ಪಿಟ್ಟೆ 3 ಹೊತ್ತು ಸಹ ಟೈಟ್ ಮಾಡಿ ಬರುವ ಟೈಮಲ್ಲೆಲ್ಲ. ಹಾಗೆ ಅದು ತಿಂದು ಬರ್ದೋಗಿತ್ತು. ಸೊ ಈಗೊಂದು ಮಾಡುವ ಅಂತ. ಆವಾಗ ತಿಂದು ಒಂದು ಪ್ರತೀಕ್ಷಾ ಮತ್ತು ಸೌಜನ್ಯ ಅಂತ ಹೇಳ್ತೇನೆ, ಶಿಲ್ಪ ಮಾಡ್ತಿದ್ರು ಮಾತ್ರ ಗಟ್ಟಿ ಇಷ್ಟು ದೊಡ್ಡದಾಗಿ ತಿನ್ನಲಿಕ್ಕೆ ಆಗ್ತಿರ್ಲಿಲ್ಲ. ಅದರಲ್ಲಿ ಅರವಿಂದ್ ಅಣ್ಣ ಮತ್ತು ದೀಕ್ಷಿತ್ ಅಣ್ಣ ಅವರಿಬ್ಬರು ಇದ್ರಲ್ಲ, ಅವರು ಮಾಡ್ತಿದ್ರು, ಚಂದ ಮಾಡಿಕೊಡ್ತಿದ್ರು ಆಯಿತಾ. ಆ ಟೈಮಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಗೊತ್ತುಂಟ. ಅಲ್ಲೂ ಕ್ಲಿಪ್ ಹಾಕಿ ಟೈಟ್ ಮಾಡಿ ಬರುವಾಗ ತುಂಬ ನೋವಿರ್ತದೆ. ಪೇಷಂಟ್ 3 ದಿನ, ಅದರಲ್ಲಿ ಜ್ವರ ಸಹ ಬರ್ತದೆ ಆಯಿತಾ. ಹಾಗೆ ಅದನ್ನು ಮರೀಲಿಕ್ಕೆ ಇಲ್ಲ. ಆಗ ಒಮ್ಮೆ ದ್ವೇಷ ಮಾಡ್ತಿದ್ದೆ ನಾನು ಇದು ಎಂತ ಉಪ್ಪಿಟ್ಟನ್ನು. ಇವಾಗ ಒಮ್ಮೊಮ್ಮೆ ಅರ್ಜೆಂಟಿಗೆ ಆಗ್ತದಲ್ಲ ಉಪ್ಪಿಟ್ಟು ಮಾಡಲಿಕ್ಕೆ, ತಿಂಡಿಗೆಲ್ಲ ಆಗ್ತದಲ್ಲ ಅಂತೇಳಿ ಒಂದು ಪ್ಯಾಕ್ ತಂದಿದ್ದಾರೆ. ಒಮ್ಮೊಮ್ಮೆ ಟೈಮ್ ಇರೋದಿರುವಾಗ ಇದೆಲ್ಲ ಈಸಿಯಾಗಿ ಆಗ್ತದಲ್ವಾ. ಹಾಗೆ ಓಕೆ ಗೈಸ್, ಹಾಗೆ ತಂದಿರೋದು. ಇವಾಗ ನಾವು ಉಪ್ಪಿಟ್ಟು ಮಾಡುವ. ಇದನ್ನು ಒಬ್ಬೊಬ್ಬರು ಉರಿತಾರೆ, ನಾನು ಉರಿಯೋದಿಲ್ಲ ಆಯಿತಾ. ನಾನು ಹಾಗೇನೆ ಹಾಕೋದು. ಟೈಮ್ ಬೇರೆ ಈಗಲೇ ಆಗಿದೆ, ಮಾಲಿಶ್ ಮಾಡಿ ಬಂದಿರಲಿಕ್ಕೆ ಆಗೋದಿಲ್ಲಲ್ಲ. ಟೈಮ್ ಇಸ್ ಮನಿ, ಮನಿ ಇಸ್ ಟೈಮ್.
ಈ ಲಾಗನ್ನು ನೋಡ್ತಾ ಇರುವವರಿಗೆ ಏನೆಲ್ಲ ತಿಂಡಿ ಏನು ಸ್ಪೆಷಲ್ ಮಾಡಿದ್ರಿ ಅಂತೇಳಿ ಕಮೆಂಟ್ ಹಾಕಿ ಆಯಿತಾ. ಇದು ಅಪ್ಲೋಡು ನಾಳೆ ಇವತ್ತೊಂದು ಅಪ್ಲೋಡ್ ಮಾಡಿದ್ದೇನೆ, ಈ ವಿಡಿಯೋನ ಅಪ್ಲೋಡ್ ನಾಳೆ ಮಾಡ್ತೇನೆ. ಅದು ಡೈಲಿ ಲಾಗ್ಸ್ ಹಾಕದಿದ್ರೆ ನನಗೆ ಒಂದು ಇನ್ಸೈಟ್ ಎಲ್ಲ ಬೀಳ್ತದೆ, ಸಬ್ಸ್ಕ್ರೈಬರ್ಸ್ ಆಗೋದಿಲ್ಲ ಮತ್ತೆ. ಅದಕ್ಕೋಸ್ಕರ ಒಂದು ಸಣ್ಣ ಸಣ್ಣ ಪುಟ್ಟ ಜಾಬ್ ಮಾಡುವ. ಓಕೆನಾ? ನಾನು ಯಾವಾಗಲೂ ಅಲ್ಲಿ ರೀಚ್ ಆಗುವಾಗ 9:30 ಗಂಟೆ ಆಗ್ತದೆ. ಇವತ್ತಾದರೂ ಬೇಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಬೆಳಿಗ್ಗೆದು ಆಗುವಾಗೆಲ್ಲ ಲೇಟ್ ಆಗುತ್ತೆ, ಎಷ್ಟೇ ಬೇಗ ಎದ್ದೇಳಿ ಕೆಲಸ ದೋಸಿ. ರೆಡಿ ಆಗ್ತಾ ಇದೆ. ಜಸ್ಟ್ ಕ್ರಾಕ್ಸ್ ಚಪ್ಪಲಿ ನೋಡಿಕೊಂಡು ಬರುವ. ನಂದು ಚಪ್ಪಲಿ, ಇದು ಹೊಸ ಚಪ್ಪಲಿ ಗೊತ್ತಾ, ಅದು ಇಲ್ಲಿ ಇದು ಬಿಟ್ಟದ್ದು ಕಟ್ಟಾದದ್ದು ಈಚೆ ಸೈಡ್ ಅಂತ ಇಲ್ಲಿ ನೋಡಿ, ಅದು ಕಟ್ಟಾಕಿದ್ದೇನೆ, ಗೊತ್ತಾಗೋದಿಲ್ಲ ವೈಟ್ನಲ್ಲಿ. ಹೆಂಗೆ ನಾನು ಬೊಟ್ಟೆಲ್ಲ ಹಾಕಲಿಲ್ಲ, ನೋಡುವಾಗ ಹಾಕೋದಂತ. ಮತ್ತು ಇದು ಮಿಷನ್, ಇದು ಮೋಟರ್ ಹಾಳಾಗಿದೆ, ಅದನ್ನು ಬಿಚ್ಚಿಸಿಟ್ಟಿದ್ದೇನೆ. ಇನ್ನು ಇದನ್ನು ಬಿಚ್ಚಿಸಬೇಕಷ್ಟೇ, ಟೈಮ್ ಇರಲಿಲ್ಲ. ಸೊ ಇವತ್ತು ನೈಟ್ ಒಮ್ಮೆ, ಇವತ್ತು ಮಧ್ಯಾಹ್ನ ಅಲ್ಲ, ಇವತ್ತು ಸಂಜೆಯೊಮ್ಮೆ ಬಂದು ಚೆಕ್ ಮಾಡಬೇಕು ಏನಾಗಿದೆ ಅಂತ. ಅದೆಲ್ಲ ರಿಪೇರಿ ಮಾಡಲಿಕ್ಕೆ ಕೊಟ್ಟಿದೆ, ಅದರದ್ದು ಕಾಯಿಲ್ ಹೋಗಿರ್ಬೋದು ಅಂತ ಆಗ್ತದೆ ನನಗೆ. ಅರ್ತಿದು ಇರ್ತದಲ್ಲ, ಅದು ಹೋಗಿದೆ ಅಂತ. ಹಾಗೆ ಅದು ಹೋಗಿದ್ರೆ ಅದನ್ನು ಹಾಕಿಸ್ಬೇಕಷ್ಟೆ. ಸ್ಟಿಚ್ಚಿಂಗ್ ಬೇರೆ ಐತೆ. ಓಕೆ ಗೈಸ್, ಇದೊಂದು ಸಣ್ಣ ಮಿನಿ ಲಾಗ್ ಆಯಿತಾ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಬೇಗ ಉಪ್ಪಿಟ್ಟು ಮಾಡಿ ಅದನ್ನು ತಿಂದು ಹೊರಟು ಡ್ಯೂಟಿಗೆ ಹೋಗಿ ಬರ್ತೀನಿ. ಎಲ್ಲರಿಗೂ ಬಾಯ್ ಬಾಯ್.